ಗೆಳೆಯರಿಗೆಲ್ಲ ನಮಸ್ಕಾರ. ಇನ್ನೊಂದು ಹೊಸ ಹಾಗೂ ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ಉತ್ತರ ಕನ್ನಡದ ಹಾಗೂ ಹಾವೇರಿ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ನಡೆಯುವಂತಹ ಅಪರೂಪದ ಕೆರೆ ಬೇಟೆಯನ್ನು ನಿಮಗೆ ತೋರಿಸೋಣ ಅಂತಿದ್ದೀನಿ. ಅಂದಹಾಗೆ ಶಿರಸಿ ತಾಲೂಕಿನ ಉಲ್ಲಾಳದ ಕೆರೆಯಲ್ಲಿ ಈ ಕೆರೆ ಬೇಟೆ ನಡೀತಾ ಇದೆ. ಈ ಕೆರೆ ಬೇಟೆ ಹೇಗೆ ನಡೆಯುತ್ತೆ, ಯಾವ ರೀತಿ ಇದರ ಆಚರಣೆಗಳು, ಇವುಗಳನ್ನೆಲ್ಲ ನಿಮಗೆ ತೋರಿಸೋಣ ಅಂತ. ಅಂದಹಾಗೆ ಈ ಕೆರೆ ಬೇಟೆ ಅಂತ ಮಾಡಿಬಿಟ್ಟು ಇಲ್ಲಿ ಮೀನನ್ನು ಹಿಡಿತಾರೆ. ಸೊ ಅಂಥದ್ದೊಂದು ಅಪರೂಪದ ಕೆರೆ ಬೇಟೆಯನ್ನು ನಿಮ್ಗೆ ತೋರಿಸ್ತೀನಿ. ಉಲ್ಲಾಳದ ಮಾರಿಕಾಂಬ ದೇವಿಯ ಜೀರ್ಣೋದ್ಧಾರಕ್ಕಾಗಿ ಈ ಒಂದು ಕೆರೆ ಬೇಟೆ ನಡೀತಾ ಇದೆ. ಬನ್ನಿ ನೋಡೋಣ ಹೇಗಿದೆ, ಅದನ್ನೆಲ್ಲ ನಾವು ನೋಡೋಣ ಬನ್ನಿ. ನಾವಿವಾಗ ಶಿರಸಿ ತಾಲೂಕಿನ ಉಲ್ಲಾಳಕ್ಕೆ ಬಂದಿದ್ದೀವಿ. ಉಲ್ಲಾಳದ ಕೆರೆಯಲ್ಲಿ ಕೆರೆ ಬೇಟೆಯ ಸಂಭ್ರಮ ನಡೀತಾ ಇದೆ. ಈ ಕೆರೆ ಬೇಟೆ ಅಂದರೆ ಸಾಮಾನ್ಯವಾಗಿ ಇದು ಒಂದು ಕೆರೆಯಲ್ಲಿ ಮೀನಿನ ಶಿಕಾರಿ ನಡೆಸೋದು ಅಂತ ಹೇಳ್ಬೋದು. ಮಲೆನಾಡಿನ ಅಪರೂಪದ ಆಚರಣೆಗಳಲ್ಲಿ ಇದು ಒಂದು. ಇಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಅಥವಾ ಸೀಸನ್ಗಿಂತ ಮೊದಲು ಮೀನನ್ನು ಮರಿಯನ್ನು ಅಲ್ಲಿ ಬಿಟ್ಟು ಸಂರಕ್ಷಣೆ ಮಾಡಿ ಬೆಳೆಸ್ತಾರೆ. ನಂತರ ಅದನ್ನು ಏನು ಮೀನು ದೊಡ್ಡ ಆದ ನಂತರ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಕೆರೆ ಬೇಟೆ ಅಂತ ಮಾಡ್ತಾರೆ. ಈ ಕೆರೆ ಬೇಟೆಯಲ್ಲಿ ಪಾಲ್ಗೊಳ್ಳುವವರು ವಿವಿಧ ಅಮೌಂಟ್ ಇರುತ್ತೆ. ಈಗ ಉದಾಹರಣೆಗೆ ಈಗ ಉಳ್ಳಾಲದಲ್ಲಿ ನಡೀತಾ ಇರೋದಕ್ಕೆ 500 ರೂಪಾಯಿ ನಿಗದಿ ಇದ್ದರೆ, ಬೇರೆ ಬೇರೆದಕ್ಕೆ ಈಗ 1000 ರೂಪಾಯಿ ಕೂಡ ಇರ್ಬೋದು, 500 ರೂಪಾಯಿ ಕೂಡ ಇರ್ಬೋದು. ಹೀಗೆ ಬೇರೆ ಬೇರೆ ದರವನ್ನು ನಿಗದಿ ಮಾಡಿರ್ತಾರೆ. ಅಂತಹ ಅಮೌಂಟನ್ನು ಕೊಟ್ಟು ಕೆರೆ ಬೇಟೆಯಲ್ಲಿ ಪಾಲ್ಗೊಳ್ಬೋದು. ಉತ್ತರ ಕನ್ನಡದ ಸಾಮಾನ್ಯವಾಗಿ ಮುಂಡಗೋಡು ಇರ್ಬೋದು, ಅಥವಾ ಏನು ಬನವಾಸಿ ಇರ್ಬೋದು, ಅಥವಾ ಪೂರ್ವ ಭಾಗ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ತುಂಬ ಜನ ಪಾಲ್ಗೊಳ್ತಾರೆ. ಅದೇ ರೀತಿ ಹೊರ ಜಿಲ್ಲೆಯ ಅಂದರೆ ಹಾವೇರಿ, ಶಿವಮೊಗ್ಗ ಈ ಭಾಗದ ಈ ಜಿಲ್ಲೆಯ ಜನರು ಕೂಡ ಇಲ್ಲಿ ಪಾಲ್ಗೊಳ್ತಾರೆ. ನೋಡಿ ಇಲ್ಲಿ ಹೇಗೆ ಅದ್ದೂರಿಯಿಂದ ಖುಷಿಯಾಗಿ ಸಂಭ್ರಮದಿಂದ ನಡೀತಾ ಇದೆ ಅಂತ. ಅಂದಾಗೆ ಉಲ್ಲಾಳದ ಮಾರಿಕಾಂಬಾ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಈ ಕೆರೆ ಬೇಟೆ ಆಯೋಜನೆ ಮಾಡಿದಾರಂತೆ. ನೋಡೋಣ ಹೇಗೆಲ್ಲ ಇರುತ್ತೆ, ಯಾವ್ಯಾವ ರೀತಿ ಇರುತ್ತೆ. ತುಂಬ ನಾನು ಫಸ್ಟ್ ಟೈಮ್ ನೋಡೋಕೆ ಬಂದಿದ್ದೀನಿ. ಯಾವ ರೀತಿ ಇದೆ ನೀವು ನೋಡಿ. ನಾವು ಹೆಚ್ಚಿಗೆ ಹೋಗೋದ ಪಂಚಮಿ ಕಡೆಗೆ ಕಡೆ ಹಿಂಗೆ ಎತ್ತಿರ್ತಾರೆ. ಹಾಂ ನೀರನ್ನು ಬೇಕು ಎಲ್ಲ ಕಡೆ ಆಗ್ತದೆ. ನೀರು ಸಿಕ್ಕಾಗಲ್ಲ ಅಂತ ಮೀನು ಸಿಕ್ಕಿದ್ರೆ ಗೊತ್ತಿಲ್ಲ ನಮಗೆ. 5 ರೂಪಾಯಿ ಹಾಕಿ ಕುಡಿಗೆ ಎಲ್ಲ ಕಡೆಗೂ ಹೋಗಿ ಅದೊಂದು ಹಬ್ಬ ಅಂತ ಬರ್ತೇವೆ. ಕೆಲಸ ಬಿಟ್ಟು ಬಂದೆ ನಾವು. 10,000 ಕೆಲಸ ಆದರೂ 5 ರೂಪಾಯಿ. ಗ್ರಾಮಸ್ಥರ ವತಿಯಿಂದ ಕೆರೆಯ ಸುತ್ತಮುತ್ತ ಸಾಕಷ್ಟು ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ನೀರನ್ನು ಕೂಡ ಸಾಕಷ್ಟು ಕಡಿಮೆ ಮಾಡಲಾಗಿದೆ. ಇವೆಲ್ಲ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಕುಣಿದಾರರು ಈ ಒಂದು ಗ್ರಾಮೀಣವಾದ ಒಂದು ಅತ್ಯಂತ ಜನಪ್ರಿಯವಾದ ಕಲೆ. ಇಲ್ಲಿಯ ಉತ್ಸಾಹ ಯುವಕರು ಕೂಡ ಉತ್ಸಾಹದಿಂದ ಸುತ್ತಮುತ್ತ ಹಳ್ಳಿಯ 10 ಹಳ್ಳಿಯ ಯುವಕರು ಕೂಡ ಇಲ್ಲಿ ಒಂದು ಉತ್ಸಾಹದಿಂದ ಆಗಮಿಸಿ ಇದೊಂದು ಗ್ರಾಮೀಣ ಕಲೆ. ಇದು ಅತ್ಯಂತ ಪ್ರತಿ ಗ್ರಾಮದಲ್ಲಿ ಕೂಡ ಇದೊಂದು ವಾರ್ಷಿಕವಾಗಿ ನಡೆಯುವ ಒಂದು ಮನೋರಂಜನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸದಾ ಇದನ್ನು ಉಳಿಬೇಕು. ಈ ಒಂದು ಕಲೆ ಸದಾಕಾಲ ಉಳಿಬೇಕು. ಇದೊಂದು ಅತ್ಯಂತ ಮಹತ್ವದ ಮನೋರಂಜನಾ ಒಂದು ಕಾರ್ಯಕ್ರಮ. ಹಾಗಾಗಿ
ತೋರ್ಸೋಣ ತೋರ್ಸ ಸರ್ವ ತಾಲೂಕು ಶಿವಮೊಗ್ಗ ಜಿಲ್ಲೆ ಸ್ವಪ್ನವಳ್ಳಿ ಗ್ರಾಮದಿಂದ ಬಂದಿದ್ದೇವೆ. ಒಂದು ಮೀನು ಎತ್ತಲೆ ಸಿಕ್ಕಲ್ಲ ಒಂದು ಮೀನು ಎತ್ತ ಕೂಣಿಂದ ಹಾಕಿ ಎತ್ತದ ಹಾಂ ಗಟ್ಟಿ ಹಿಡ್ಕೊಂಡು ಎತ್ತರಿ ಮತ್ತೆ ನಿಮಿಷ ಹಾಂ ಸರಿ ಮೀನು ತೋರಿಸು ನೀನು ವೈರಲ್ ದೊಡ್ಡ ತೋರ್ಸ ಸ್ವಲ್ಪ ದೊಡ್ಡ ತೋರ್ಸ ಗಾಡಿ ಬಿಡು ಗೆಳೆಯರೇ, ಇದಾಗಿತ್ತು ಉಲ್ಲಾಳದ ಕೆರೆಬೇಟೆಯ ಒಂದು ಚಿಕ್ಕ ವಿಡಿಯೋ. ಕೆರೆಬೇಟೆ ಹೇಗೆ ನಡೆಯುತ್ತೆ, ಕೆರೆಬೇಟೆ ಯಾವ ರೀತಿ ಸಂಭ್ರಮದಲ್ಲಿ ನಡೆಯುತ್ತೆ, ಇವನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತಿತ್ತು. ನಾನು ಕೂಡ ಇದುವರೆಗೂ ನೋಡಿರಲಿಲ್ಲ. ಇದು ಕೆರೆಬೇಟೆಯ ಒಂದು ವಿಶೇಷವಾದ ಸಂಭ್ರಮದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸೋಕ್ಕೆ ಮರೆಯಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಖುಷಿಯಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ, ಒಟ್ಟಿನಲ್ಲಿ ಲೈಫನ್ನು ಎಂಜಾಯ್ ಮಾಡ್ತಾಯಿರಿ. ಥ್ಯಾಂಕ್ ಯು.